ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಮತ್ತು ಗಣೇಶ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಹಾಗಾಗಿ ನಾನು ನಮ್ಮ ಸ್ನೇಹಿತರ ತೋಟಕ್ಕೆ ಬಂದೆ, ಮಾವಿನ ಸೊಪ್ಪು ಬೇಕು ಅಂತ ಕಿತ್ಕೊತಾ ಇದ್ದೀನಿ. ನೋಡಿ, ತುಂಬ ಹಸಿರಾಗಿ ಕೂಡಿರ್ತಕ್ಕಂಥ ಪ್ರಕೃತಿಯನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಹಾಗೆ ಫ್ರೆಶ್ ಆಗಿರ್ತಕ್ಕಂತಹ ಮಾವಿನ ಸೊಪ್ಪನ್ನು ಕಿತ್ಕೊತಾ ಇದ್ದೀನಿ. ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ತೋರಣಕ್ಕಾಗಿ ನಾವು ಮಾವಿನ ಸೊಪ್ಪು ತರೋದಕ್ಕೆ ಹೋಗಿ ಮಾವಿನ ಸೊಪ್ಪು ತಂದ್ವಿ. ಪೂಜೆಗಾಗಿ ಪತ್ರೆಗಳು ಎಲ್ಲ ತಂದ್ವಿ. ಹಾಗೆ ಹೂಗಳು ಸಹ ಬಿಡಿಸ್ಕೊಂಡು ಬಂದ್ವಿ. ಟೈಮ್ ನೋಡಿದ್ರೆ 2:15 ಆಗಿತ್ತು. ನಾವು ಗಣೇಶ ತರೋಣ ಅಂತ ಸಿದ್ಧ ಆದೆ. ಆದರೆ ನಮ್ಮಮ್ಮ ಈಗ ಬೇಡ, ರಾಹುಕಾಲ ಇದೆ, ರಾಹುಕಾಲ ಮುಗಿದಾದ್ಮೇಲೆ ಹೋಗು ಅಂತಂದ್ರು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀವಿ. ಗಣೇಶ ಮತ್ತು ಗೌರಿಯನ್ನ ಎರಡನ್ನೂ ತರಲಿಕ್ಕೆ ಈಗ 3 ಗಂಟೆ ಮೇಲ್ ಆಗಿದೆ. ತರೋಣ ಅಂತೇಳಿ ಸಿದ್ಧ ಆಗಿದ್ದೀನಿ. ಹಾಗಾಗಿ ಒಂದು ಸಂಪ್ರದಾಯ ಉಡುಪನ್ನ ಪಂಚೆ ಹುಟ್ಕೊಂಡು ಆ ಒಂದು ಗಣೇಶವನ್ನ ತರಲಿಕ್ಕೆ ಹೋಗ್ತಿದ್ದೀನಿ. ನೀವು ಸಹ ಬನ್ನಿ, ಅಂಗಡಿಯನ್ನ ನೋಡೋಣ. ನೋಡಿ, ಗಣೇಶ ಇಟ್ಟಿರ್ತಕ್ಕಂಥ ಅಂಗಡಿಗೆ ಬಂದಿದ್ದೀವಿ. ವಿವಿಧ ರೀತಿಯ ಸೈಜ್ ಇರ್ತಕ್ಕಂಥ ಗಣೇಶಗಳನ್ನು ನೋಡ್ತಾ ಇದ್ದೀವಿ. ಇವೆಲ್ಲವೂ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣೇಶಗಳು. ಬೇರೆ ಬೇರೆ ಸೈಜ್ ಇದೆ. ನಾನು ಒಂದು ಗಣೇಶವನ್ನು ಆಯ್ಕೆ ಮಾಡ್ಕೊತೀನಿ. ನೋಡಿ, ನಾನು ಈ ಒಂದು ಗಣೇಶವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಣ್ಣ ಇಲ್ಲದೆ ಇರ್ತಕ್ಕಂಥ ಗಣೇಶ, ಈಕೋ ಗಣೇಶ. ನಮ್ಮ ಗಣೇಶ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಗಣೇಶ ಮತ್ತು ಗೌರಿಯನ್ನ ತಗೊಂಡು ಬಂದ್ವಿ. ಮನೆ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮಮ್ಮ ನೋಡಿ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅದರಲ್ಲಿ ಗಣೇಶ ಮತ್ತು ಗೌರಮ್ಮನ ಇಟ್ಟು ಪೂಜೆ ಮಾಡಿ ಆರತಿಯನ್ನು ಬೆಳಗಿ ಆಮೇಲೆ ಪುನಃ ಮನೆ ಒಳಗೆ ಬರ್ಮಾಡ್ಕೊಳ್ಳುವಂತ ಒಂದು ಸಂಪ್ರದಾಯ. ಆರತಿ ಮಾಡ್ತಿದ್ದಾರೆ. ವಿಘ್ನರಾಜ್ ಮಹಾರಾಜ್ ಕಿ ಜೈ. ವಿಘ್ನರಾಜ್ ತೋರಣ ಕಟ್ಟೋದಕ್ಕೆ ನಾವು ಒಂದು ವಿಶೇಷವಾದಂತ ಸ್ಪ್ರಿಂಗ್ ಅನ್ನ ಬಳಸಿದ್ದೀವಿ. 2 ಕಡೆಯಲ್ಲಿ ರಿಂಗ್ಸ್ ಇದೆ. ನೋಡಿ, ತೆಗಿಬಹುದು. ಸ್ಟೂಲ್ ಹಾಕೊಂಡ್ಮೇಲೆ ಹತ್ತೋಂತ ಅವಶ್ಯಕತೆ ಇರಲ್ಲ. ಕೆಳಗಡೆ ಕೂತ್ಕೊಂಡು ಇದಕ್ಕೆ ತೋರಣ ಕಟ್ಟಿಬಿಟ್ಟು ಅಲ್ಲಿ 6 ಬಿಡೋದು ಅಷ್ಟೇ. ನೋಡಿ, ತೋರಣ ಕಟ್ತಾ ಇರೋವಂಥದ್ದು ಈಸಿ ಇರುತ್ತೆ. ಕೆಳಗೆ ಕೂತ್ಕೋಬಹುದು. ನಿಂತ್ಕೊಳ್ಳೋಂತ ಅವಶ್ಯಕತೆನೆ ಇರಲ್ಲ, ಕಾಲು ನೋವು ಬರಲ್ಲ. ಹೀಗೆ ನಂಗೆ ಪರಿಚಯ ಇರ್ತಕ್ಕಂಥ ಅಕ್ಕ ಅವರು ಸಹ ಈ ಗಣೇಶನ ತಗೊಳ್ತಾ ಇರ್ತಕ್ಕಂಥದ್ದು ನೋಡ್ತಿದ್ದೀವಿ. ಮಂಜಣ್ಣ ಅಂತ ಹೇಳ್ಬಿಟ್ಟು KSRTC ಕಂಡಕ್ಟ್ರು ನೋಡಿ 2 ಗಣೇಶನಗಳನ್ನ ತಗೊಂಡೋಗ್ತಿದ್ದಾರೆ. ನಮ್ಮ ಮನೆಯಲ್ಲಿ ಗೌರಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಹೆಂಗಸರು. ಅದನ್ನ ನೋಡೋಣ ಬನ್ನಿ. మంగళము జగదాంబకు నీత నిరాజనము. సెకండ్ पुत्रान् देहि धनं देहि. ಈಗ ನಾನೊಂದು ಕಡುಬು ಮಾಡ್ತೀನಿ ನೋಡಿ. ಇಷ್ಟಪ್ಪ ಗಾತ್ರದ ಉಂಡೆ ತಗೊಂಡಿದ್ದೀನಿ. ಫಸ್ಟ್ ಇದರಲ್ಲಿ ಡಿಪ್ ಮಾಡಬೇಕು ಅಕ್ಕಿ ಹಿಟ್ಟಲ್ಲಿ. ಈ ಥರ ಫಸ್ಟ್
ಸುತ್ತಲೂ ಚಕ್ರ ರೂಪದಲ್ಲಿ ಮಾಡ್ಕೋಬೇಕು. ಈ ಆಕಾರ ಬರುತ್ತೆ. ಆಮೇಲೆ ಒಂಚೂರು ಕೈಯಲ್ಲಿ ಇಟ್ಟು ಹತ್ಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಂಡು ರೊಟೇಟ್ ಮಾಡ್ತಾ ಬರಬೇಕು. ಕೊಬ್ಬರಿ ಚಿಪ್ ಥರ ಬಂದಿದೆ ನೋಡಿ. ಈಗ ಇದರಲ್ಲಿ ನಾವು ಹೂರ್ಣ ಇಡುವಂಥದ್ದು. ನಾವಿಲ್ಲಿ ಕೊಬ್ಬರಿ ಹೂರ್ಣ ಇಡ್ತಾ ಇದ್ದೀನಿ ನಾನು. ನಮ್ಮ ಮನೆಯಲ್ಲಿ ಕೊಬ್ಬರಿ ಹೂರ್ಣ ಮಾಡಿದ್ದಾರೆ, ಆಮೇಲೆ ಗಸಗಸೆ ಹೂರ್ಣ ಮಾಡಿದ್ದಾರೆ, ಆಮೇಲೆ ಎಳ್ಳು ಅದು ಹೂರ್ಣ ಮಾಡಿದ್ದಾರೆ, ಕಡಲೆ ಬೀಜ ಅದು ಸಹ ಹೂರ್ಣ ಮಾಡಿದ್ದಾರೆ. ಈ ರೀತಿ 4 ವೆರೈಟಿ ಇದೆ. ಹಾಗಾಗಿ ಈ ಥರ ಬರುತ್ತೆ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ. ವಿಷ್ಣೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಿಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಪರಮಾದಸ್ಯ ಸಂಘತೆ ಕ್ಷೀರೇಣ ಸ್ಮಪಯಾಮಿ ಮರಣ ಆಯೋಗಂ ಚಿತಾರಿಷತೋ ರತ್ನಾಸ್ಮಪಯಾಮಿ ಸ್ಮಪಯಾಮಿ ಔಷಧೀಃ ಮಧುರಕ್ಕಮತೋಷತಿ ಮಧುಮತ್ತಾಸ್ತಿ ಮಧುಂದ್ರಜಃ ತಯವೆ ಬೃಹಸ್ಪತಯೇ ಮನುಮಾಗಂ ಅಗಾಭ್ಯಃ ಕೇನ ಪದೋದಕೇನ ಸ್ಮಪಯಾಮಿ पुष्पिणीः बृहस्पतित्वसूतास्तामञ्चन्तगंहतः पुष्पिणीः बृहस्पतित्वसूतास्ताम परसोनीमा धामी पुष्पं समर्पयामि गजकर्णिकायमा जाजी पुष्पं समर्पयामि वक्रतुण्डायमा मल्लिका पुष्पं समर्पयामि गृहाग्रजायमा सेनका पुष्पं समर्पयामि एकदन्तायमा सुगन्धराज पुष्पं समर्पयामि विकटायमा चम्पपुष्पं समर्पयामि कपिलायमा खुरण्टक पुष्पं समर्पयामि गजदन्तायमा पूगपुष्पं समर्पयामि सुमुखायमा पुन्नागपुष्पं समर्पयामि विघ्नराजायमा उग्रपुष्पं समर्पयामि ओम प्रोक्षा पश्चिंचा प्रागमध्या संध्या सोतिमध्ये गायत्रीं चतुर्विंशद्वर्णरूपेण प्रथमा एकात्मैमा द्वितीयात्मैमा तृतीयात्मैमा चतुर्थ्यात्मैमा पंचभूतात्मैमा गायत्रीं वास्ते महा श्री वसिद्धेनाग संवेदाभ्यो नमः। वेदांति आतिक्यं प्रतिगृह्यताम्। नमो गणपतये नमः प्रणतपतये नमस्ते अष्टलंबोदर एकदन्ताय विघ्नविनाशिने शिवसुताय श्रीवरदमूर्तये। ಕುಕ್ಕರಿಂದ ಕಡುಬುಗಳನ್ನು ತೆಗೆದಿದ್ವಿ. ನೋಡಿ ಹೇಗೆ ಕಾಣ್ತಿದೆ, ಎಷ್ಟು ಸಾಫ್ಟ್ ಆಗಿದೆ. ತಿಂದು ನೋಡೋಣ. ಸೂಪರ್ ಆಗಿದೆ, ಚೆನ್ನಾಗಿದೆ. ನಮ್ಮ ಗಣೇಶ ಎಲ್ಲ ಡೆಕೋರೇಷನ್ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ. ಥ್ಯಾಂಕ್ ಯು ವೆರಿ ಮಚ್.